ಜಾಗೃತಿಯ ಹೆಸರಿನಲ್ಲಿ ಕೆಟ್ಟ ಪಬ್ಲಿಸಿಟಿ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಬಾಯ್ಕಾಟ್ ಪೂನಂ ಪಾಂಡೆ ಟ್ರೆಂಡ್ ಶುರುವಾಗಿದೆ. ಗಿಮಿಕ್ ಮಾಡಿ ಕ್ಷಮೆ ಕೇಳಿದ್ದಾರೆ ಪೂನಂ ಪಾಂಡೆ. ಇದು ಜಾಗೃತಿ ಅಲ್ಲ, ಇದು ಭಯ ಮೂಡಿಸೋದು. ಕಾಂಟ್ರವರ್ಸಿ ಕ್ವೀನ್ ವಿರುದ್ಧ ಜನಾಕ್ರೋಶ. ಕ್ಯಾನ್ಸರ್ನಿಂದ ಬಳಲ್ತಾ ಇರುವವರು ಶಾಕ್ ಆಗ್ತಾರೆ. ಸಾವಿನ ಸುಳ್ಳು ಸುದ್ದಿ ಹರಡಿಸಿ ಜಾಗೃತಿ ಮೂಡಿಸೋದು ಯಾಕೆ? ಪೂನಂ ಪಾಂಡೆ ವಿರುದ್ಧ ಕಾನೂನು ಕ್ರಮಕ್ಕೆ ಈಗ ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ನಿಜ ಅದು. ಈಕೆ ಅಂದ್ಕೊಂಡಿದ್ದೇ ಬೇರೆ, ಅದು ಆಗಿದ್ದೇ ಬೇರೆ. ಈ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಚಿಕ್ಕ ವಯಸ್ಸಿನ ಪೂನಂ ಪಾಂಡೆ ಸತ್ತಿದ್ದಾರೆ ಅಂತಂದರೆ ಆ ರೋಗದಿಂದ ಬಳಲ್ತಾ ಇರ್ತಕ್ಕಂಥವರ ಮಾನಸಿಕ ಸ್ಥಿತಿ ಹೇಗಾಗಬೇಕು? ಏನಪ್ಪ ಚಿಕ್ಕ ವಯಸ್ಸಿನ ಹೆಣ್ಣುಮಗಳೇ ಸತ್ತೋದ್ಲು, ಇನ್ನು ನಾವು ಬದುಕ್ತೀವಾ ಅನ್ನೋ ಪ್ರಶ್ನೆ ಮೂಡಲ್ವಾ? ಇದು ಭಯ ಮೂಡಿಸೋದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡೆಯೋಣ. ಪವಿತ್ರ, ಇದು ಜಾಗೃತಿ ಅಲ್ಲ, ನಿಜ. ಇದು ಭಯ ಮೂಡಿಸೋದು. ಇದು ಹಾಗಾಗಿ ಈಕೆಯ ವಿರುದ್ಧ ಕಾನೂನಾತ್ಮಕ ಕ್ರಮಗಳು ತಗೊಳಕ್ಕೆ ಬರುತ್ತಾ, ಹೇಗೆ ಅಂತ? ಅರವಿಂದ್, ಯಾಕೆ ಈ ಒಂದು ನಡೆ ಭಯ ಮೂಡಿಸುತ್ತೆ ಅಂದರೆ, ಈಗ 4 ದಿನದ ಹಿಂದೆ ಆಕೆ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾರೆ. ಅದರಲ್ಲಿ ಎಲ್ಲೂ ಕೂಡ ಆಕೆ ಕಾಯಿಲೆಗೆ ಒಳಗಾಗಿರುವಂತಹ ಸಿಂಪ್ಟಮ್ಸೇ ಗೊತ್ತಾಗಲ್ಲ. ಬಿಕಾಸ್ ತುಂಬ ಆಕ್ಟಿವ್ ಆಗಿರ್ತಾರೆ. ಸೊ ಇದ್ದಕ್ಕಿದ್ದಂಗೆ 4 ದಿನಗಳ ಬಳಿಕ ಈಕೆ ಸಾವನ್ನಪ್ತಾರೆ. ಅದು ಕೂಡ ತುಂಬ ಸೀರಿಯಸ್ ಆಗಿತ್ತು. ಈ ರೀತಿ ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂಥದ್ದು ಇರೋದ್ರಿಂದ ಜನ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗಿದ್ರು. ಅದಾದ ಬಳಿಕ ಆಕೆ ಈಗ ವಿಡಿಯೋವನ್ನು ಹರಿಯಬಿಟ್ಟಿರೋದ್ರಿಂದ, ಈ ರೀತಿ ಜನರ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡಿರೋದ್ರಿಂದ ಈಕೆಯ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅನ್ನುವಂತಹ ಆಕ್ರೋಶವನ್ನು ಜನ ಹೊರ ಹಾಕ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಕೂಡ ಇದೇ ರೀತಿ ವಿವಾದಾತ್ಮಕ ಹೇಳಿಕೆಗಳು, ಬಹಳ ಕಾಂಟ್ರವರ್ಸಿ ನಟಿ ಅಂತಾನೆ ಆಕೆ ಫೇಮಸ್ ಆಗಿರುವಂಥದ್ದು. ಸೊ ಹಾಗಾಗಿ ಪದೇ ಪದೇ ಈ ರೀತಿ ಜನರ ಭಾವನೆಗಳ ಜೊತೆಗೆ ಯಾಕೆ ಈ ಚೆಲ್ಲಾಟ, ಎಸ್ಪೆಷಲಿ ಆ ರೋಗಿಗಳ ಮನಸ್ಥಿತಿ ಹೇಗಾಗಿರ್ಬೇಡ ಈಕೆಯ ಹೇಳಿಕೆಯಿಂದ. ಹೌದು, ಗರ್ಭಕಂಠದ ಕ್ಯಾನ್ಸರ್ ಸೀರಿಯಸ್ಸೇ ಇರ್ಬೋದು, ಆದರೂ ಪ್ರಿವೆಂಟ್ ಮಾಡೋದಕ್ಕೆ ಸಾಕಷ್ಟು ಮೆಥಡ್ಗಳಿದ್ದಾವೆ. ಜೊತೆಗೆ ಈಕೆ ಹೇಳ್ತಾ ಇದ್ದಂಗೆ HPV ವ್ಯಾಕ್ಸಿನ್ ಬಗ್ಗೆ ನಾನು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀನಿ ಅನ್ನುವಂಥದ್ದು. ಸೊ ಇದಕ್ಕೆ ನಾನಾ ವಿಧಾನಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ಈಗ ಬಾಯ್ಕಟ್ ಪೂನಂ ಪಾಂಡೆ ಅನ್ನುವಂತಹ ಟ್ರೆಂಡ್ ಕೂಡ ಜೋರಾಗಿದೆ. ಜೊತೆಗೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಆದರೆ ದಯವಿಟ್ಟು ತೆಗೆದುಕೊಳ್ಳಿ ಅನ್ನುವಂತಹ ಆಗ್ರಹ ಕೂಡ ಕೇಳಿ ಬರ್ತಾ ಇದ್ದಾರೆ. ಓಕೆ ಪವಿತ್ರ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಆಕೆ ಅಂದ್ಕೊಂಡಿದ್ದೊಂದು, ಬಟ್ ಆಗಿದ್ದಿನ್ನೊಂದು. ಬಟ್ ಎಲ್ಲರೂ ಹೇಳ್ತಕ್ಕಂಥದ್ದು ಇದು ಪಬ್ಲಿಸಿಟಿ ಗಿಮಿಕ್. ಪ್ರಚಾರಕ್ಕೋಸ್ಕರ ಪೂನಂ ಪಾಂಡೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇದು. ಬಟ್ ಇದರ ಇನ್ನೊಂದು ಆ್ಯಂಗಲ್ನ, ಇನ್ನೊಂದು ಮಗ್ಗುಲಿನಲ್ಲಿ ನಾವು ನೋಡಿದಾಗ ನಿಜಕ್ಕೂ ದೇಶದಲ್ಲಿ ಗರ್ಭಕಂಠ ಕ್ಯಾನ್ಸರ್ನಿಂದ ಬಳಲ್ತಾ ಇರ್ತಕ್ಕಂಥವ್ರು ಪೂನಂ ಪಾಂಡೆ ಸತ್ತೋದ್ರು ಅಂದಾಗ ಹೇಗಾಗಿರಬೇಕು ಅವರ ಮಾನಸಿಕ ಸ್ಥಿತಿ? ಅವರ ಭಾವನೆಗಳ ಜೊತೆ ಚೆಲ್ಲಾಟ ಯಾಕೆ? ಹಾಗಾಗಿ ಯಾರು ದೂರು ಕೊಡದಿದ್ರೂ ಪರವಾಗಿಲ್ಲ, ಸುಮೋಟೋ ಕೇಸನ್ನು ದಾಖಲಿಸ್ಕೊಂಡು ಇನ್ನೊಂದು ಸರ್ತಿ ಈಕೆ ಈ ರೀತಿ ಮಾಡದೇ ಇದ್ದಂಗೆ ಕ್ರಮ ತಗೋಬೇಕು ಪೊಲೀಸರು. ಇದು ಯಾಕೋ ತುಂಬ ಅತಿಯಾಗ್ತಾ ಇದೆ, ವಿಪರೀತಕ್ಕೆ ಹೋಗ್ತಾ ಇದೆ ಇದು. ಈಗ ಯಾರೋ ಈ ಥರ ಸುದ್ದಿ ಕ್ರಿಯೇಟ್ ಮಾಡಿದರೆ ಅದೊಂಥರ, ಈಕೆನೇ ಮಾಡಿರೋದು ತನ್ನ ಮ್ಯಾನೇಜರ್ ಮುಖಾಂತರ ಹೇಳಿಸಿ ಇವತ್ತು ಪ್ರತ್ಯಕ್ಷವಾಗುವಂಥದ್ದೇನಿತ್ತು. ಹಾಗಾಗಿ ಇದು ಕ್ಷಮೆ ಅರ್ಹವಾದಂತಹ ಕೇಸ್ ಅಲ್ಲ. ಇದು ಕ್ಷಮಿಸೋ ಹಾಗಿಲ್ಲ, ಕಾನೂನಾತ್ಮಕ ಕ್ರಮ ತಗೋಬೇಕು.